ನಿಮ್ಮೆಲ್ಲರಿಗೂ ಫ್ಲೋರಿಡಾ ಅನ್ನೋ ಒಂದು ರಾಜ್ಯ, ಅಮೇರಿಕಲ್ಲಿರುವಂತಹ ಒಂದು ರಾಜ್ಯದಲ್ಲಿರುವಂತಹ ಸಿಟಿಯ ಬಗ್ಗೆ ನಾನು ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡಬೇಕು ಅಂತ, ಬೆಂಗಳೂರಿಗೂ ಆ ಒಂದು ಫ್ಲೋರಿಡಾ ಅಲ್ಲಿರುವಂತಹ ಯಾವುದೋ ಒಂದು ಸಿಟಿ ತಗೊಳ್ಳೋದು. ಲಿಸ್ಟ್ ಆಫ್ ಮುನ್ಸಿಪಾಲಿಟೀಸ್ ಇನ್ ಫ್ಲೋರಿಡಾ ಅಂತ ತಗೊಂಡಾಗ, ಫ್ಲೋರಿಡಲ್ಲಿ ಹೆಚ್ಚು ಕಮ್ಮಿ 400 ಚಿಲ್ಲರೆ ಮುನ್ಸಿಪಾಲಿಟಿ ಸಿಟೀಸ್ ಇದ್ದಾವೆ. ಇದು ವಿಕಿಪೀಡಿಯಲ್ಲಿ ನಿಮಗೆ ಆ ಥರ ಹೊಡೆದಿದ ತಕ್ಷಣ ಸಿಗುತ್ತೆ. ಪಾಪ್ಯುಲೇಷನ್ ಹೈಯೆಸ್ಟ್ ಟು ಲೋಯೆಸ್ಟ್ ತಗೊಂಡಾಗ ಡಿಸ್ಟ್ರಿಕ್ಟ್ನ ಅವರು ಕೌಂಟಿ ಅಂತಾರೆ. ಇಲ್ಲಿ ನಾವೇನು ಡಿಸ್ಟ್ರಿಕ್ಟ್ ಅಂತೀವಿ, ಅಲ್ಲಿ ಅವರು ಕೌಂಟಿ ಅಂತಾರೆ. ಸೊ ಈ ಒಂದು ಪೇಜ್ ನಾನು ನಿಮಗೆ ಶೇರ್ ಮಾಡ್ತೀನಿ. ಜಾಕ್ಸನ್ ವಿಲ್ಲೆಯಲ್ಲಿ 10 ಲಕ್ಷ ಜನ ಇದ್ದಾರೆ. 2000 ಸ್ಕ್ವೇರ್ ಕಿಲೋಮೀಟರ್ ಇದೆ ಸಿಟಿ. ಅದರ ಡಿಸ್ಟ್ರಿಕ್ಟ್ ಬಂದು ದುವಲ್ ಅಂತ. ಮಯಾಮಿ ಅದು ಒಂದು ಸಿಟಿ, ಮಯಾಮಿ ಡೇಡ್ ಅನ್ನೋದು. ಸೊ ಜಾಕ್ಸನ್ ವಿಲ್ಲೆಯಲ್ಲಿ 10 ಲಕ್ಷ ಜನ ಬಿಟ್ಟರೆ, ಇನ್ನು ನೆಕ್ಸ್ಟ್ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಫ್ಲೋರಿಡಾಲ್ಲಿ 4 ಲಕ್ಷ ಜನ. ಟಾಂಪಾ, ಆರ್ಲ್ಯಾಂಡೋ ಅಲ್ಲೆಲ್ಲ 4 ಲಕ್ಷ ಜನ ಇದ್ದಾರೆ. ಆರ್ಲ್ಯಾಂಡೋಲ್ಲಿ 3 ಲಕ್ಷ ಜನ, ತಿರ್ಗಿ ಹಂಗೆ ಕಮ್ಮಿ ಆಗ್ತಾ ಹೋಗ್ತಾರೆ. ಈ ಒಂದು ಸಿಟಿಗೂ ನಮ್ಮ ಬೆಂಗಳೂರು ಸಿಟಿಗೂ ನಾನು ಒಂದು ಸ್ವಲ್ಪ ಡೇಟಾನ ನಿಮಗೆ ಕೊಡಬೇಕು ಅಂತ. ಇಲ್ಲಿ 10 ಲಕ್ಷ ಜನ ಏನು ಜಾಕ್ಸನ್ ವಿಲ್ಲೆಯಲ್ಲಿದ್ದಾರೆ, 2000 ಸ್ಕ್ವೇರ್ ಕಿಲೋಮೀಟ್ರಲ್ಲಿದ್ದಾರೆ. ಸೇಮ್ ಬ್ಯಾಂಗ್ಳೂರ್ ಅಷ್ಟೇ ಏರಿಯಾ. ಅಲ್ಲಿರುವಂತಹ ಬಡ್ಜೆಟ್ಟು ನಮ್ಮ ಬೆಂಗಳೂರಿರೋ ಬಡ್ಜೆಟ್ಟು ಹೆಚ್ಚು ಕಮ್ಮಿ ಒಂದೇ ಅಮೌಂಟ್. ಅಂದರೆ ಆ್ಯಾವರೇಜು 10,000 ಸೊ ಜಾಕ್ಸನ್ ವಿಲ್ಲೆಯಲ್ಲಿ ಬಡ್ಜೆಟ್ ಆಫ್ ಜಾಕ್ಸನ್ ವಿಲ್ಲೆ ಅಂತ ಹೊಡೆದ್ರೆ ಆಲ್ಮೋಸ್ಟ್ $2 trillion. ಟೋಟಲ್ ಬಡ್ಜೆಟ್ ಆಫ್ ಜಾಕ್ಸನ್ ವಿಲ್ಲೆ ಅಂತ ಹೊಡೆದ್ರೆ $2 billion. $2 billion ಅಂದರೆ ಹೆಚ್ಚು ಕಮ್ಮಿ 20,000 ಕೋಟಿ. ಫಾರ್ ಜಾಕ್ಸನ್ ವಿಲ್ಲೆ, ಫ್ಲೋರಿಡಾ, ದ ಪ್ರಪೋಸ್ಡ್ ಜನರಲ್ ಫಂಡ್ ಆಪರೇಟಿಂಗ್ ಬಜೆಟ್ ಇಸ್ $2 billion. ಇಲ್ಲಿ ನಾವೇನು ಕಂಪೇರ್ ಮಾಡಬೇಕು ಇಲ್ಲಿಗೂ ಅಲ್ಲಿಗೂ ಅಂತ ನನ್ನನ್ನು ಕೇಳಿದ್ರೆ, ಈ $2 billion ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟೆಡ್ ಇನ್ ಜಾಕ್ಸನ್ ವಿಲ್ಲೆ ಆಲ್ಮೋಸ್ಟು total property tax revenue budgeted for the city of Jacksonville is $1.2 billion. ಅಲ್ಲಿಗೆ 60% of the $2 billion budget is from property tax. ಅದೇ ಥರ ಟೋಟಲ್ ಬಡ್ಜೆಟ್ ಆಫ್ ಬ್ಯಾಂಗ್ಳೂರ್ ಸಿಟಿ, ಮುಂಚೆ BBMP ಅಂತ ಇಟ್ಕೊಳ್ಳೋಣ. ಸೇಮ್ ನಾನೇನು ಹೇಳಿದೆ, 20,000 ಕೋಟಿ ಸೇಮ್ ಇದೆ. 20,000 ಕೋಟಿ.
ಆಯಿತಾ. ಇನ್ಫ್ಯಾಕ್ಟ್ ಇದು 2026 ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟೆಡ್ ಟೋಟಲಿ ಇನ್ ಬ್ಯಾಂಗ್ಳೂರ್ ಹೊಡೆದ್ರೆ 3000 crores. ಬ್ಯಾಂಗ್ಳೂರು ಪ್ರಾಪರ್ಟಿ ಟ್ಯಾಕ್ಸ್ ಬರೀ 3000 ಕೋಟಿ. 2 ಕೋಟಿ ಜನ ಇರುವಂತಹ ಬೆಂಗಳೂರು ಅಥವಾ 1.5 ಕೋಟಿ ಜನ ಇರುವಂಥ ಬೆಂಗಳೂರಲ್ಲಿ ಸಿಟಿ ಟ್ಯಾಕ್ಸ್ಗೆ ಮೇನ್ ಬರುವಂತಹ ರೆವಿನ್ಯೂ ಬಂದು ಪ್ರಾಪರ್ಟಿ ಟ್ಯಾಕ್ಸು. ಅದೇ ರೀತಿ ನಾನು ರ್ಯಾಂಡಮ್ ಆಗಿ ಅಮೇರಿಕಲ್ಲಿರುವಂತಹ ಜಾಕ್ಸನ್ ವಿಲ್ಲೆ ಅನ್ನೋ ಒಂದು ಸಿಟಿನ ತೊಗೊಂಡು, ಅದು ಆ ರಾಜ್ಯದಲ್ಲಿರುವಂಥ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ, ಬರೀ 10 ಲಕ್ಷ ಜನ ಇರುವಂಥ ಸಿಟಿ. ಬಡ್ಜೆಟ್ ಸೇಮ್ ಇದೆ, ಅಲ್ಲಿ $2 ಬಿಲಿಯನ್ ಇದೆ, ಇಲ್ಲಿ 20,000 ಕೋಟಿ ಇದೆ. ಇಫ್ ಯು ಕನ್ವರ್ಟ್ ದ ಕರೆನ್ಸಿ ಇಟ್ ಈಸ್ ದ ಸೇಮ್ ಅಪ್ರಾಕ್ಸಿಮೇಟ್ಲಿ. ಬಟ್ ಅಲ್ಲಿ 60% ಆಫ್ ದ ಮನಿ ದಟ್ ಈಸ್ ಜನರೇಟೆಡ್ ಫಾರ್ ದ ಸಿಟೀಸ್ ಬಜೆಟ್ ಈಸ್ ಥ್ರೂ ಪ್ರಾಪರ್ಟಿ ಟ್ಯಾಕ್ಸ್. ವೇರಿನ್ ನಮ್ಮಲ್ಲೂ ಕೂಡ 2,000 ಕೋಟಿ ಬಜೆಟ್ನ 20,000 ಕೋಟಿ ಬಜೆಟ್ನ ಮಾಡಿಕೊಂಡು ಕೂಡ 1.5 ಕೋಟಿ ಜನಸಂಖ್ಯೆ ಇರುವಂತಹ ಬೆಂಗಳೂರಲ್ಲಿ ಮೇಜರ್ ಪ್ರಾಪರ್ಟಿ ಟ್ಯಾಕ್ಸ್ನ ಮೇಜರ್ ರೆವಿನ್ಯೂ ಆಫ್ ಎನಿ ಸಿಟಿ ಈಸ್ ಪ್ರಾಪರ್ಟಿ ಟ್ಯಾಕ್ಸ್. ಆದರೆ ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ದಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಇದನ್ನು ಮುಂದೆ ನಾನು ನಿಮಗೆ ಕ್ಲೀನಾಗಿ ತಿಳಿಸ್ತೀನಿ. ನಿಮ್ಮಲ್ಲಿ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಸೊ ದಟ್ ನಿಮ್ಮಲ್ಲಿ ಕೂಡ ಕ್ವೆಶ್ಚನ್ಸ್ ಇದೆ ಅನ್ನೋ ಒಂದು ಭರವಸೆ ನನಗೆ ಬರುತ್ತೆ. ಥ್ಯಾಂಕ್ ಯು.